ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾವು ಸಾಲ ಸೂಲ ಮಾಡಿ ಕಂತು ಇಲ್ಲಿಂತ್ರ ಗಾಡಿ ಗಿಡಿ ತೊಗೊಂಡಿರ್ತೀವಿ ಅಣ್ಣ. ಹಿಂಗೆ ಗ್ಯಾಸಿನ ರೇಟ್ ಜಾಸ್ತಿ ಮಾಡಿದ್ರೆ ಹೆಂಗೆ ದುಡ್ಕೊಂಡು ತಿನ್ಬೇಕಣ್ಣ? 68 ರೂಪಾಯಿ ಗ್ಯಾಸ್ ಆಗಿತ್ತು ಅಣ್ಣ. ಈಗ 100 ರೂಪಾಯಿ 80 ರೂಪಾಯಿ 90 ರೂಪಾಯಿ ಲೀಟರ್ ಮಾಡಿದ್ರೆ ನಾವು ಹೆಂಗೆ ದುಡ್ಕೊಂಡು ತಿನ್ಬೇಕಣ್ಣ? ನಾವು ಕಂತೂ ಕಟ್ಟಬೇಕಣ್ಣ, ಇಲ್ಲಿ ಮನೇನೂ ನಡೆಸ್ಬೇಕು, ಆದ್ರೆ ಅವ್ವಾರ ಅಪ್ಪರಿಗೆ ಎಲ್ಲರಿಗೂ ನೋಡ್ಕೋಬೇಕು. ನಾವು ಮನೆ ನಡೆಸೋರು ಹೆಂಗೆ ನಡೆಸ್ಬೇಕಣ್ಣ ಹಿಂಗೆ ಮಾಡಿದ್ರೆ? ಪ್ಯಾಸೆಂಜರ್ ಮಾತ್ರ ರೇಟ್ ಅಷ್ಟೇ ತೊಗೊಂತೀವಣ್ಣ. ಈಗ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ನಾವು ಯಾವ್ದಕ್ಕೆ ಜಾಸ್ತಿ ಕೊಡ್ಬೇಕು? ನೀವು 20 ರೂಪಾಯಿನ ತೊಗೊಂತೀರಿ, 20 ರೂಪಾಯಿನ ತೊಗೋಬೇಕು ಅಂತೇಳಿ ಹಿಂಗೆ ಮಾತಾಡ್ತಾರಣ್ಣ. ಒಬ್ಬೊಬ್ಬರು ನಾವು 10 ರೂಪಾಯಿನ ಕೊಡ್ತೀವಿ, ಇದು ಕೊಡ್ತೀವಿ ಅಂದ್ರೆ ಹಿಂಗೆ ಗ್ಯಾಸಿನ ರೇಟ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ನಾವು ಹೆಂಗೆ ದುಡಿಬೇಕಣ್ಣ? ಎಲ್ಲ ಆಟೋ ಚಾಲಕರು ಸೇರಿ ಸ್ಟ್ರೈಕ್ ಮಾಡ್ಬೇಕಂತೇಳಿ ಇದು ಮಾಡ್ಬೇಕಂತಣ್ಣ. ಹಿಂಗಾದ್ರೆ ಮನೆ ನಡೆಸೋದು ಭಾಳ ವಜನ್ ಆಗತ್ತಣ್ಣ. ಆಟೋ ಸಾಲ ಫಲ ಮಾಡಿ ಆಟೋದವ್ರಿಗೆ ಕಂತು ಕಟ್ಟೋದು ಇದು ಮಾಡಿರ್ತೀವಣ್ಣ. ಹಿಂಗೆ ಮಾಡಿದ್ರೆ ಜೀವನ ಹೆಂಗಣ್ಣ? ನಮ್ಮ ಸರ್ಕಾರದವ್ರು ರೇಟ್ ಕಮ್ಮಿ ಮಾಡ್ಬೇಕಂತೇಳಿ ಹೇಳ್ಬೇಕಂತ ಹೇಳೋಣ. ಏನ್ ನಡೀತಾ ಇದೆ ಇರಾನ್ ಮೇಲೆ ನಡೀತಿರುವಂತ ಯುದ್ಧ ಮತ್ತೆ ಇರಾನ್ ಭಾಗದ ಬೆಳವಣಿಗೆಗಳು ತುಂಬಾ ದುರದೃಷ್ಟಕರ. ಆದ್ರೆ ಈ ಸಂದರ್ಭದಲ್ಲಿ ನಾವು ಒಂದು ಯೋಚನೆ ಮಾಡಬೇಕು. ಮನುಷ್ಯ ಸಹಜವಾಗಿ ಸರಳವಾಗಿ ಪ್ರಕೃತಿಗೆ ಪೂರಕವಾಗಿ ಪ್ರಕೃತಿಯನ್ನ ಹಾಳು ಮಾಡದೆ ಬದುಕುವಂತದನ್ನ ಕಲಿಬೇಕು. ಇದು ಗ್ಯಾಸ್ ಇವತ್ತಲ್ದಿರ ಇನ್ನೊಂದ್ ತರಕ್ಕಾಗುತ್ತೆ. ಈ ಗ್ಯಾಸ್ ಸಮಸ್ಯೆ ಇರ್ಬೋದು, ಪೆಟ್ರೋಲ್ ಸಮಸ್ಯೆ ಇರ್ಬೋದು. ಆದ್ರೆ ನಮಗಿಲ್ಲದ ಚೈನಾದವ್ರಿಗೆ ಇಲ್ದಿರುವಂತ ಸಮಸ್ಯೆ ಭಾರತಕ್ಕೆ ಬಂದಿದೆ. ಯಾಕೆ ಅಂತ ನಾವು ಇವತ್ತು ಯೋಚನೆ ಮಾಡಬೇಕು. ಯಾಕಂದ್ರೆ ಚೈನಾದಲ್ಲಿ ಅವರ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸಸ್ ಏನಿದೆ, ಅದು ಸೋಲಾರ್ ಇರಬಹುದು, ವಿಂಡ್ ಇರಬಹುದು, ಇಂಥದಕ್ಕೆಲ್ಲ ಕೊಟ್ಟು ಇವತ್ತು ಎವ್ರಿ 1 car out of 2 cars, every other car that's been sold in China is an electric vehicle. 2 ಕಾರ್ಗಳಲ್ಲಿ 1 ಕಾರ್ ಇವತ್ತು ಚೈನಾದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್. ಈಗಾಗಲೇ 20% ಹೆಚ್ಚಿನ ಕಾರ್ಗಳು, ಹಳೆ ಕಾರ್ಗಳು ಸೇರಿ ಚೈನಾದಲ್ಲಿ ಎಲೆಕ್ಟ್ರಿಕ್ ಕಾರ್ಗಳಿದೆ. ಹಾಗೆ ಅದೇ ತರಕ್ಕೆ ಅವರು ಗ್ಯಾಸ್ ವಿಚಾರಕ್ಕೂ ಅಷ್ಟೇ, ಆಯಿಲ್ ವಿಚಾರಕ್ಕೂ ಅಷ್ಟೇ ಅವರು ಸಾಕಷ್ಟು ಸ್ವಾವಲಂಬನೆಯನ್ನ ಸಾಧಿಸಿದ್ದಾರೆ. ನಮ್ಮ ದೇಶದಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಕಳೆದ 16 ವರ್ಷಗಳಲ್ಲಿ ಅವರು ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಹೊರತು ಏನು ಆತ್ಮನಿರ್ಭರ್ ಭಾರತ ಅಂತ, ಅಂದ್ರೆ ಸ್ವಾವಲಂಬಿಯಾದಂತಹ ಭಾರತ ಅಂತ, ಆ ತರದ ಸ್ವಾವಲಂಬಿಯಾದ ಭಾರತ ನಿರ್ಮಾಣ ಮಾಡೋದಕ್ಕೆ ಬಹಳ ಏನು ಕಾಂಕ್ರೀಟ್ ಆದಂತಹ ಯೋಜನೆಗಳು ಇಲ್ಲ. ಇವತ್ತು ನಮಗೆ ಈಗ ನಾವು ಯೋಚನೆ ಮಾಡ್ತಾ ಇದ್ದೀವಿ ಯಾವುದಕ್ಕೆ? ಗ್ಯಾಸ್ಗೆ. ಮುಂಗಾರು ಇನ್ನೂ ಶುರುವಾಗಿಲ್ಲ, ಇನ್ನೊಂದು ತಿಂಗಳಿಗೆ ಮುಂಗಾರು ಶುರುವಾಗುತ್ತೆ. ಮುಂಗಾರು ಶುರುವಾದಾಗ ನಮಗೆ ಗೊಬ್ಬರ ಬೇಕಾಗುತ್ತೆ, ವಿಶೇಷವಾಗಿ ಯೂರಿಯಾ ಬೇಕಾಗುತ್ತೆ. ಇವತ್ತು ಅಮೆರಿಕದಲ್ಲಿಯೇ 50% ಜಾಸ್ತಿ ಆಗಿದೆ ಅಂತೆ ಯೂರಿಯಾ. ನಮ್ದು ಇಷ್ಟೊತ್ತಿಗೆ ನಮ್ಮ ದೇಶದಲ್ಲಿ ಪೆಟ್ರೋಲ್ 125ರಿಂದ 140 ರೂಪಾಯಿ ಆಗ್ಬೇಕಾಗಿತ್ತು, ಡೀಸೆಲ್ 120 ಆಗ್ಬೇಕಾಗಿತ್ತು, ಇನ್ನೂ ಆಗಿಲ್ಲ. ಏಪ್ರಿಲ್ 29, 2026 ಸಂಜೆಗೆ ನಮ್ಮ ದೇಶದಲ್ಲಿ 140 ರೂಪಾಯಿ ಪೆಟ್ರೋಲ್ ಆಗುತ್ತೆ, 130 ರೂಪಾಯಿ ಡೀಸೆಲ್ ಆಗುತ್ತೆ. ಚುನಾವಣೆಗೆ ಅಂತ ಕಾಯ್ತಾ ಇದ್ದಾರೆ. ಸೊ ಈ ತರಹದೆಲ್ಲ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮ ವಿಶೇಷವಾಗಿ ಭಾರತ ನೆಹರೂರವರಿದ್ದಾಗ ಬಹಳ ದೊಡ್ಡ ಮುತ್ಸದ್ದಿ ಸ್ಟೇಟ್ಸ್ಮನ್ ಅವರು. ಪ್ರಪಂಚದಾದ್ಯಂತ ಅವರಿಗೆ, ಗಾಂಧಿ ಅವರಿಗೆ, ನೆಹರು ಅವರಿಗೆ ಗೌರವ ಇತ್ತು. ಇವತ್ತು ಇವರು ಬಿಸ್ನೆಸ್ ಮ್ಯಾನ್ ತರಕ್ಕೆ, ಅದೇನೋ ಫಾದರ್ ಲ್ಯಾಂಡ್ ಮದರ್ ಲ್ಯಾಂಡ್ ಅಂದ್ಕೊಂಡು ನರೇಂದ್ರ ಮೋದಿ ಅವರು ಬಿಸ್ನೆಸ್ ತರಕ್ಕೆ ತರ ಮಾಡ್ತಾ ಇದ್ದಾರೆ. ಒಂದು ಸ್ಟೇಟ್ಸ್ಮನ್ ತರಕ್ಕೆ ಚೈನಾದವ್ರನ್ನಾಗ್ಲಿ ಇನ್ನೊಬ್ಬರನ್ನಾಗ್ಲಿ ಅವ್ರ ಜೊತೆಗೆ ಇರಾನ್ ಅವರನ್ನ, ಇಸ್ರೇಲ್ ಅವರನ್ನ, ಅಮೆರಿಕದವ್ರನ್ನ ಕೂರಿಸ್ಕೊಂಡು ಒಂದು ಒಪ್ಪಂದ ಮಾಡಿಸುವಂತ ಅರ್ಹತೆ, ಶಕ್ತಿ ಮತ್ತು ಗೌರವ ಎಲ್ಲಾ ಕಡೆಯಿಂದನೂ ಇತ್ತು. ಇವತ್ತು ಇಸ್ರೇಲ್ನ ಇವರು ಮಾನ್ಯ ಮಾಡಿಲ್ಲ, ಯಾರು? ಪಾಕಿಸ್ತಾನದವರು. ಹಾಗಾಗಿ ಇಸ್ರೇಲ್ ಟೇಬಲ್ಗೆ ಬರೋದಿಲ್ಲ, ಪಾಕಿಸ್ತಾನದವ್ರು ಕರೆದಂತ ಟೇಬಲ್ಗೆ. ಅದೇ ರೀತಿಯಲ್ಲೇ ಅವರು ಪಾಕಿಸ್ತಾನದವ್ರು ಸುಮ್ನೆ ಮಾಡ್ತಾ ಇದಾರೆ ಅಂತ ಬರ್ತಾರೆ ಹೊರತು ಯಾರು ಅಮೆರಿಕದವರು ಇದನ್ನು ನಡೀಲಿ ಅಂತ ಪಾಕಿಸ್ತಾನದವ್ರ ಮೇಲೆ ಅವ್ರ ಗೌರವ ಇಲ್ಲ. ಆದ್ರೆ ಇಸ್ರೇಲ್ಗೆ ಆಗ್ಲಿ, ಇರಾನ್ಗೆ ಆಗ್ಲಿ, ಅಮೆರಿಕಕ್ಕೆ ಆಗ್ಲಿ ಭಾರತದ ಬಗ್ಗೆ ಒಂದು ಗೌರವ ಇತ್ತು. ಭಾರತ ಒಂದು ಒಳ್ಳೆಯ ರೋಲ್ ಪ್ಲೇ ಮಾಡಬಹುದಿತ್ತು. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಏನು ವಿದೇಶಾಂಗ ನೀತಿಗಳು ಕಾರಣದಿಂದಾಗಿ ಆಗಿಲ್ಲ. ಒಟ್ಟಾರೆ ದೇಶದೊಳಗಡೆನೂ ಅಷ್ಟೇ. ಈಗ ಮತ್ತೆ ಅವಾಗೇನು ವೈರಸ್ ಓಡಿಸೋದಿಕ್ಕೆ ತಟ್ಟೆ ಬಡದ್ರಲ್ವಾ, ಆ ತರಕ್ಕೆ ಈ ಸಲ ಗ್ಯಾಸ್ಗೆ ಬಹುಶಃ ಗಟರ್ಗೆ ಪೈಪ್ ಹಾಕೋಬೇಕು ಅನ್ನುವಂತಹ ಒಂದು ಇದು ನಡೀತಾ ಇದೆ. ಈ ತರಹದ ಅವೈಜ್ಞಾನಿಕ ರೀತಿಗಳು, ಅವೈಜ್ಞಾನಿಕ ನೀತಿಗಳು ನಮ್ಮ ದೇಶದ ಮುಖಂಡರುಗಳದು. ಹಾಗಾಗಿ ಇದನ್ನೆಲ್ಲ ಯಾಕೆ ಆಗ್ತಾ ಇದೆ ಅಂತ ಯೋಚನೆ ಮಾಡಬೇಕು. ಯಾಕೆ ಆಗ್ತಿದೆ ಅಂದ್ರೆ ನಮ್ಮ ಆಗಿರೋರು ಯಾರು, ಅವ್ರನ್ನ ನಾವು ಹೆಂಗ್ ಆಯ್ಕೆ ಮಾಡಿದ್ವಿ ಅಂತ. ವೈಜ್ಞಾನಿಕ ತಿಳುವಳಿಕೆ ಇಲ್ದಿರುವಂತವ್ರು, ವೈಚಾರಿಕತೆ ಇಲ್ದಿರುವಂತವ್ರು, ಜನಪರ ಕಾಳಜಿ ಇರುವಂತವ್ರು ಅವರ ಜಾತಿ ನೋಡ್ಕೊಂಡು ಅಥವಾ ಕೋಮು ಭಾವನೆಗಳನ್ನ ಕೇಳಿಸಿದ್ದಕ್ಕೋ, ಜಾತಿ ಭಾವನೆಗಳನ್ನ ಕೇಳಿಸಿದ್ದಕ್ಕೋ, ಅಥವಾ ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೇಡದಿರೋರಿಗೆ ನಿಕ್ಕರು ಕೊಟ್ಟಿದ್ದಕ್ಕೋ ನಾವು ಓಟ್ ಹಾಕ್ತಾ ಹೋದ್ರೆ ಸಮಸ್ಯೆಗಳು ಹೀಗೆ ಮುಂದುವರಿಯುತ್ತೆ. ನಮಗೆ ಚೈನಾ ಬಹಳ ದೊಡ್ಡ ಆದರ್ಶ ಏನೂ ಅಲ್ಲ, ಅದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ವೇ ಅಲ್ಲ, ಅದೊಂದು ಕಮ್ಯುನಿಸ್ಟ್ ಸರ್ವಾಧಿಕಾರಿ ಟೊಟಾಲಿಟೇರಿಯನ್ ಗವರ್ಮೆಂಟ್. ನಮ್ಗೆ ಅದು ಆದರ್ಶ ಆಗ್ಬೇಕಾಗಿಲ್ಲ. ಆದ್ರೆ ಅವ್ರು ಹೇಗೆ ಈ ಸಂದರ್ಭವನ್ನು ನಿಭಾಯಿಸ್ತಾ ಇದ್ದಾರೆ, ನಾವ್ಯಾಕೆ ನಿಭಾಯಿಸ್ತಾ ಇಲ್ಲ? ಇವತ್ತು ನಾವು ಚೈನಾಗಿಂತ ಮೇಲೆ ಇದೀವಿ ಯಾವ್ದ್ರಲ್ಲಿ? ಜನಸಂಖ್ಯೆಯಲ್ಲಿ. ಆದ್ರೆ ನಮಗಿಂತ ಹಿಂದೆ ಇದ್ರು ಚೈನಾದವರು 30-40 ವರ್ಷಗಳಿಂದ ಆರ್ಥಿಕತೆಯಲ್ಲಿ. ಹಾಗಾಗಿ ನಾವಿವತ್ತು ಚೈನಾಗಿಂತ ಬಹಳ ಹಿಂದೆ ಇದ್ದೀವಿ ಆರ್ಥಿಕತೆಯಲ್ಲಿ. ಯಾಕಾಯ್ತು? ಇವೆಲ್ಲ ನಾವೊಂದಷ್ಟು ಯೋಚನೆ ಮಾಡಿ ನಮ್ಮ ದೇಶದಲ್ಲಿ ಇವತ್ತಿರುವಂತಹ ಮೌಲ್ಯ ವ್ಯವಸ್ಥೆ ಏನಿದೆ, ಮೌಲ್ಯಗಳ
ಜನರಲ್ಲಿರುವಂತ ಮೌಲ್ಯಗಳು ಇದೇ ಸಹ ದೊಡ್ಡ ಸಮಸ್ಯೆ ಆಗಿದೆ. ರಾಜಕಾರಣ ಶುದ್ಧವಾದ್ರೆ ಮಾತ್ರ, ಜನಪ್ರತಿನಿಧಿಗಳು ಒಳ್ಳೆಯವರಿದ್ರೆ ಮಾತ್ರ ಅವ್ರು ನಮ್ಮ ಹಿತ ಕಾಯ್ತಾರೆ. ಇಲ್ಲ ಅಂದ್ರೆ ಇವತ್ತು ಗ್ಯಾಸಿನ ಸಮಸ್ಯೆ, ನಾಳೆ ಪೆಟ್ರೋಲ್ ಸಮಸ್ಯೆ, ಎಲ್ಲಕ್ಕಿಂತ ಮುಖ್ಯವಾಗಿ ಆಹಾರ ಸಮಸ್ಯೆ. ಇವತ್ತು 145 ಕೋಟಿ ಜನಕ್ಕೆ ಆಹಾರ ಕೊಡ್ತಾ ಇರೋದಕ್ಕೆ, ಆಹಾರ ನಾವು ಬೆಳೀತಿರೋದಕ್ಕೆ ಬಹಳ ದೊಡ್ಡ ಕೊಡುಗೆ ಯಾವ್ದ್ರದ್ದು ಅಂದ್ರೆ ಈ ಕೆಮಿಕಲ್ ಫರ್ಟಿಲೈಸರ್ಸ್. ಆಟೋ ಚಾಲಕರು ನಮ್ಮ ದೇಶದ ಬೆನ್ನೆಲುಬು. ಅವರು ದಿನ ದುಡಿಯೋದು ತಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಸಾರ್ವಜನಿಕವಾಗಿಯೂ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ. ಇವತ್ತು ಅವರು ತಮ್ಮ ಕುಟುಂಬ ಸಾಕಕ್ಕೂ ಭಾರಿ ಕಷ್ಟದ ಪರಿಸ್ಥಿತಿಯಲ್ಲಿ, ಯಾಕೆಂದರೆ ಎಲ್ಲೂ LPG ಗ್ಯಾಸ್ ಸಿಗ್ತಾ ಇಲ್ಲ, ಎಲ್ಲ ಕಡೆ ಆಟೋಗಳು ನಿಂತವು. ಇನ್ ಕೇಸ್ ಗ್ಯಾಸ್ ಸಿಕ್ಕಿದ್ರು 1 to 2 ಇನ್ಯಾವಾಗ ಅವರು ಗ್ಯಾಸ್ ಹಾಕಿಸಿ ಬಾಡಿಗೆ ಹೊರತು ಹೆಂಡತಿ ಮಕ್ಕಳನ್ನ ಸಾಕ್ತಾರೆ. ನನ್ನ ಮನವಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ, ನಾವು ಆ ಪಕ್ಷ ಈ ಪಕ್ಷ ಅಂತ ಮಾತಾಡೋದು ಬೇಡ. ನೀವೆಲ್ಲ ಹಿರಿಯರಿದ್ದೀರಿ, ತಿಳಿದವರಿದ್ದೀರಿ, ಇದನ್ನು ಆದಷ್ಟು ಬೇಗ ಬಗೆಹರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಈಗಾಗಲೇ ಇರಾನ್ ಮತ್ತು ಅಮೆರಿಕದ ಜೊತೆ ನಡೆಯುವ ಸಂಧಾನ ವಿಫಲಗೊಂಡಿರುವುದು ಬಹಳಷ್ಟು ಬೇಸರಗೊಂಡಿದೆ. ನಮ್ಮ ಕಮರ್ಷಿಯಲ್ ಗ್ಯಾಸ್ ಶಾರ್ಟ್ ಸಪ್ಲೈ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತಿರುವ ಈ ಸಂದರ್ಭದಲ್ಲಿ ಇದು ನಮಗೆ ಮತ್ತೊಂದು ಬೇಸರದ ವಿಷಯ. ಹೀಗಿದ್ದರೂ ಈಗಾಗಲೇ ಉಪಯೋಗಿಸುವ ಇಂಡಕ್ಷನ್ ಸ್ಟವ್, ಸೌದೆ ಒಲೆ ಮತ್ತೆ ಇನ್ನಿತರ ಉಪಕರಣಗಳನ್ನು ಮುಂದುವರಿಸುತ್ತಿದ್ದೇವೆ. ಇದರ ಜೊತೆಗೆ ನಮ್ಮ ಹೋಟೆಲ್ ಕಸವನ್ನು ಉಪಯೋಗಿಸಿ ನಮ್ಮದೇ ಆದಂಥ BBMP ಜೊತೆ ಸಂಯೋಜಿತರಾಗಿ ಬಯೋಗ್ಯಾಸ್ ಘಟಕವನ್ನು ಇನ್ನೊಂದು 6 ತಿಂಗಳಿನ ಒಳಗೆ ಪ್ರಪ್ರಥಮವಾಗಿ ದೇಶದಲ್ಲಿಯೇ ಹೋಟೆಲ್ ಸಂಘದ ಮುಖಾಂತರ ಪ್ರಾರಂಭವಾಗಲಿದೆ. ಇದರ ಬಗ್ಗೆ ಹೆಚ್ಚಿನ ಚಿಂತನ ಮಂಥನ ಮಾಡಲಿದ್ದೇವೆ. ಗ್ಯಾಸಿಂದ ಭಾಳ ತೊಂದರೆ ಐತೆ ಸರ. ಯಾಕಂದ್ರೆ ನಮ್ಗೆ ಈಗ ದಿನಾವತ್ತು ನಮ್ದು ಮುಂಜಾನೆ ಸ್ಟೇರಿಂಗ್ ಹಿಡಿದ್ರೆ ಮನೆಯಿಂದ ಬಂದಿದ್ರೆ ಸಂಜೆ ಮುಂದೆ ನಾವು ಏನಾದ್ರು ಒಂದು ಸ್ವಲ್ಪ ಅಮೌಂಟ್ ಹೋದ್ರೆ ನಮ್ಮ ಮನೆ ನಡಿಬೇಕು ಸರ್. ಅಂಥ ಪರಿಸ್ಥಿತಿ ಒಳಗೆ ನಮ್ಗೆ ಈಗ ತಾಯಂದಿರು ಮತ್ತು ಹೆಂಡ್ರ ಮಕ್ಕಳು ಅಂದ್ರೆ ಮನ್ಯಾಗ ಹುಷಾರಿಲ್ದಾರ ಅದರ, ಮತ್ತು ಹಾಸ್ಪಿಟ್ಲಿಗೆ ಕಳಿಸ್ಬೇಕಂದ್ರೆ ದುಡ್ಡು ಬೇಕು ಸರ್. ಅಂಥ ಪರಿಸ್ಥಿತಿ ನಮ್ದು ಐತೆ ಸರ್. ನಾವು ಒಬ್ಬರೇ ದುಡ್ಯಾರ ಸರ್ ನಮ್ಮ ಮನ್ಯಾಗ. ಅದು ನಡಿಬೇಕಪ್ಪ ಅಂತಂದ್ರೆ ನಮ್ದು ಹೊರಗೆ ಗಾಡಿ ತೊಗೊಂಬಂದವ್ರಿಗೆ ದುಡ್ಕೊಂಡು ಹೋಗ್ಬೇಕಂದ್ರೆ ಗ್ಯಾಸ್ ಸಿಗಂಗಿಲ್ಲ ಸರ್. ಗ್ಯಾಸ್ ಸಿಗ್ಬೇಕಂದ್ರೆ ಅದು 120 ಕೋಟಿ ಗ್ಯಾಸ್ ಹಾಕ್ಸಿದ್ರೆ ನಮ್ಗೆ ದುಡಿಮೆ ಆಗಲ್ಲ ಸರ್. ಭಾಳ ದುಡಿಮೆ ಕಷ್ಟ ಐತೆ ಸರ್. ಎಲ್ಲ ಆಟೋದವ್ರು ನೋಡಿದ್ರೆ ಏನಪ್ಪ ಅಂತಂದ್ರೆ ಈಗ ಭಯಂಕರ ಕಷ್ಟ ಆಗ್ಯಾವ ಸರ್ ದುಡಿಮೆ ಅಂದ್ರೆ. ಅದಕ್ಕೆ ನಾವು ಏನು ಕೇಳ್ಕೊಂತಿದ್ವಿ ಅಂದ್ರೆ ಗೌರ್ಮೆಂಟ್ಲಿದ್ದ ಏನಾರ ಒಂದು ಇದು ವಿದ್ಯುತ್ ಏನೈತಲ್ಲ ಇದೊಂದು ಸ್ವಲ್ಪ ಕ್ರಮ ಕೈಗೊಳ್ಬೇಕಂತ ತಿಳ್ಕೊಂಡು ಅದೊಂದು ಸ್ವಲ್ಪ ಏನಾರ ಪರಿಹಾರ ಮಾಡಿ ಆಟೋದವರಿಗೆ ತಲುಪಿಸ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೀನಿ ಸರ್. ಯಾಕಂದ್ರೆ ಸೈಡ್ ಹಚ್ಚಿಬಿಡ್ರಿ ಸರ್ ಗಾಡಿನಾಗ ಸಾಲ ಹಿಡ್ದು. ಯಾಕಂದ್ರೆ ನಮ್ಗೆ ದುಡಿಮೆ ಇಲ್ಲ ಸರ್. ಅಡ್ಡಾಡಿದ್ರು ಖಾಲಿ ಗ್ಯಾಸ್ ಅಲ್ಲ ಸರ್. ಈಗ ನಾವು ದುಡ್ಕೊಂಡು ತಿಂದೇವಂದ್ರು ಆಗಂಗಿಲ್ಲ ಸರ್. ಗ್ಯಾಸನ್ನು ಸಿಗೋಲ್ದು, ಬಂಕ್ನು ಬಂದದು ಸರ್. ಅದ್ರ ಸಂಬಂಧ ನಾವು ಸಂಜೆ ಅಂತಲೇ ಮನೆಗೆ ಹೋಗ್ಬೇಕಾದ್ರೆ ಕಣ್ಣೀರು ಕಬ್ಬಾಕ್ ಬಂದ ಸರ್. ಯಾಕಂದ್ರೆ ಈಗ ಮನ್ಯಾಗ ಹೆಂಡ್ರು ಇರ್ತಾವೆ, ಮಕ್ಳು ಇರ್ತಾವೆ, ಪಾಪ ಅವ್ರು ಫ್ಯಾಮಿಲಿ ಇರ್ತೈತಿ. ಮನೆಗೆ ಹೋಗಿ ಬಾಡಿಗೆ ಕಟ್ಟಬೇಕಪ್ಪ ಅಂತಂದ್ರೆ ಅವ್ರಿಗೆ ಮನೆಯವ್ರಿಗೆ ಹೋಗಿ ಓನರ್ಗೆ ಮಕ್ಕ ತೋರಿಸ್ಬೇಕಾದ್ರೆ ನಮ್ಗೆ ಒಂಥರ ಕಷ್ಟ ಆಗೈತೆ ಸರ್. ಯಾಕಂದ್ರೆ ಸ್ವಾಭಿಮಾನ ಇದ್ದ ಬದುಕೋರು ನಾವು ಆಟೋದಾರ. ಇನ್ನೊಬ್ಬರ ಮುಂದೆ ತಲೆ ತಗ್ಗಿಸ್ಬೇಕಂದ್ರೆ ನಮ್ಗೆ ಆಗಲ್ಲ ಸರ್. ನಮ್ದು ಏನಾರ ಪರಿಹಾರ ಕೊಟ್ರೆ ನಾವು ಒಂದು ಸ್ವಲ್ಪ ಏನಾರ ಪರಿಹಾರ ಅನ್ನೋದು ಏನು ನಿಮ್ಮ ಕೈಲಿದ್ದ ಏನು ಸಹಾಯ ಆಗುತ್ತೆ ಅಷ್ಟು ಮಾಡ್ರಿ. ಯಾಕಂದ್ರೆ ನಮ್ಗೆ ಗ್ಯಾಸ್ ದುಡ್ಕೊಂಡು ತಿನ್ನಕ್ಕೆ ದಾರಿ ಕೊಡ್ರಿ. ಗ್ಯಾಸ್ ಇವತ್ತು ತರಿಸಿ ನಮ್ಗೆ ಹಾಕ್ಸಿರಪ್ಪ ಅಂತಂದ್ರೆ ನಮ್ಗೆ ಏನು ನಿಮ್ದು ಗೋರ್ಮೆಂಟ್ ಇದ್ದ ಏನು ಬೇಡ. ನಮ್ಗೆ ಗ್ಯಾಸ್ ಸಿಕ್ತಪ್ಪ ಅಂದ್ರೆ ನಾವು ದುಡ್ಕೊಂಡು ತಿಂತೀವಿ. ಇವತ್ತು ಯಾರಿಗೆ ಕೈ ಒಡ್ಡಿಲ್ಲ ನಾವು ಆಟೋದಾರ. ಯಾರಿಗೆ ಕೈ ಒಡ್ಡುವಂಥದ್ದು ಬೇಡ. ಆದ್ರೆ ಅಂಥ ಪರಿಸ್ಥಿತಿ ಬಂದೈತಿ, ಕೈ ಒಡ್ಡುವಂಥದ್ದು. ಆದ್ರೂ ಒಡ್ಡಂಗಿಲ್ಲ, ಸ್ವಾಭಿಮಾನ ಬದುಕೋರು ನಾವು. ನಮಗೆ ಗ್ಯಾಸ್ ಸಿಗುವಂಗೆ ನೀವು ತಲುಪಿಸಿ ಕೊಟ್ರಪ್ಪ ಅಂತಂದ್ರೆ ನಾವು ಬದುಕ್ತೀವಿ ಸರ್. ಇಲ್ಲ ಅಂದ್ರೆ ಮನೆ ಪರಿಸ್ಥಿತಿ ಗಂಭೀರ ಆಕ್ಕವು. ಎಲ್ಲರೂ ಬಂದು ರೋಡಿಗೆ ನಿಲ್ಬೇಕಾಗತ್ತೆ ಸರ್ ಮನೆ ಫ್ಯಾಮ್ಲಿದಾರ. ಹಂಗೆ ಆಗ್ಬಾರ್ದು ಅಂತ ತಿಳ್ಕೊಂಡು ತಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಸರ್. ದಯಮಾಡಿ ನಮಗೆ ಏನಾರ ಒಂದು ಇದನ್ನ ಕೊಡ್ರಿ ಸರ್. ಗ್ಯಾಸಿನ ರೇಟ್ ರೀ ಈಗ 85 ರೂಪಾಯಿ ಆಗೈತ್ರಿ ಸರ್. ಈಗ ಇನ್ನೂ ಗ್ಯಾಸ್ ರೇಟ್ ಜಾಸ್ತಿ ಆತಪ್ಪ ಅಂದ್ರೆ ಎಲ್ಲ ಆಟೋ ಚಾಲಕರು ಆಟೋಗಳು ಅವ್ರ ಮನೆ ಮುಂದೆ ಹಚ್ಚಿ ಇಲ್ಲ ಗುಂಡಿ ಕೆಲ್ಸಕ್ಕೆ ಇಲ್ಲ ಬಾರ್ ಬಿಡಿನ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ಇದು ಗ್ಯಾಸಿನ ರೇಟ್ ಕಮ್ಮಿ ಆಗ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ ಸರ್. ಈಗ ಅದ್ರ ಬೇರೆ ಮೈನರ್ ಕೆಲಸ ಬರ್ತದೆ ಸರ್ ಆಟೋದು, ಸ್ವಲ್ಪ 100-200 ರೂಪಾಯಿ. ಅದು ಮೈನರ್ ಕೆಲಸನೂ ನಮ್ಮ ಕೈಲಿ ಮಾಡ್ಸಕ್ ಆಗಲ್ಲ ಸರ್. ಈ ಗ್ಯಾಸಿನ ರೇಟ್ ಏರಿದಕ್ಕೆ ದಯವಿಟ್ಟು ಸರ್ ಗ್ಯಾಸ್ ರೇಟ್ ಕಮ್ಮಿ ಆಗ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ ಸರ್. ಹೌದು ಸರ್, ಪ್ರತಿ ಮ್ಯಾಗ ಬರೀ ಅನ್ನಕ್ಕೆ ಹೇಳ್ರಿ, ಎಲ್ಲಾ ಕಡೆ ಬರೀ ಬೀಳಂಗ ಆತಿ ಸರ್. ಮನಿ ಜೀವನ ನಡ್ಸಕ್ಕೆ ನಮ್ಗೆ ಹೊಜಾಗಿ ಬಿಟ್ಟಿದ್ರಿ ಸರ್. ಅದ್ರ ಬೇರೆ ದುಡಿಬೇಕು ಸರ್. ದಿನಕ್ಕೆ ಒಂದು 400-500 ರೂಪಾಯಿ ಗ್ಯಾಸ್ ಹಾಕಿಸ್ಬೇಕು ಸರ್. ಅದ್ರ ಬೇರೆ ನಮ್ಗೆ ಮುಂದೆ ಜೀವನ ಏನು ಮಾತಾಡಕ್ ಆಗಲ್ರಿ. ಸಿಗ್ತಾ ಇದೆ, ಅದು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಹೋಗ್ಬಿಟ್ಟು ತಗೊಳ್ತಾ ಇದೀವಿ ನಾವು. ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ಬಿಟ್ಟು ನಾವು ಲೈನಲ್ಲಿ ನಿಂತ್ಕೊಂಡು ಗ್ಯಾಸ್ ಹಾಕಿಸ್ಕೊಳ್ತಾ ಇದ್ದೀವಿ. ಒಂದು ಕಡೆ 120 ರೂಪಾಯಿ ಇದೆ, ಒಂದು ಕಡೆ 130 ರೂಪಾಯಿ ಇದೆ, ಒಂದು ಕಡೆ 190 ರೂಪಾಯಿ ಇದೆ, ಒಂದು ಕಡೆ 80-90 ರೂಪಾಯಿ ಇದೆ. ಆ ಥರ ಇದೆ. ಎಲ್ಲಿ ಸಿಗುತ್ತೆ ಅಲ್ಲಿ ತಗೊಳ್ತಾ ಇದ್ದೀವಿ ಗ್ಯಾಸ್. ಕೇಳೋರು ಯಾರಿದ್ದಾರೆ? ಕೇಳೋರು ಯಾರು ಇಲ್ಲ. ನಾವು ಹೇಳಿದ್ರು ಯಾರು ಕಮ್ಮಿ ಮಾಡೋದಿಲ್ಲ.
ಬಾಡಿಗೆಗಳು ಕೇಳಿದ್ರೆ ಬಾಡಿಗೆಗಳು ಕೊಡೋದಿಲ್ಲ. ಏನು ಮಾಡೋಣ, ಎಷ್ಟು ಹೆಂಗೆ ಹೋಗ್ತಾ ಇದೆ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಜಾಸ್ತಿ ಅಂತ ಹೆಚ್ಚು ಕಡಿಮೆ 55-57 ರೂಪಾಯಿ ಇತ್ತು. 56 ರೂಪಾಯಿ ಇತ್ತು. 56 ರೂಪಾಯಿಂದ ಡಬಲ್ ಆಗಿಬಿಟ್ಟಿದೆ. ಅದು ನಾವು ದುಡಿಬೇಕು, ಅದು ಹೆಂಗೆ ಸಿಗ್ತೈತೆ ಹಂಗೆ ತುಳ್ಕೊಂಡು ಹೋಗ್ತಾ ಇದೀವಿ. ಪ್ರಯಾಣಿಕರನ್ನು ಕೇಳ್ತೀರಾ ಅಥವಾ ಜಾಸ್ತಿ ಆಗಿದೆ ಏನಾದ್ರು ಕೊಡಿ ಮೇಡಮ್ ಅನ್ನೋ ಥರದ್ದು? ಕೇಳ್ತೀವಿ, ಕೊಡೋರಿದ್ದರೆ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಏನಂತಾರೆ ಕೆಲವರೆಲ್ಲ? ಇಲ್ಲಿ ನಾವೇನು ಮಾಡಬೇಕಾಗತ್ತೆ? ಬೇರೆ ಗಾಡಿಯಲ್ಲಿ ಓಲಾ ಊಬರ್ದಲ್ಲಿ ಅಷ್ಟು ಕಮ್ಮಿ ಇದೆ, ಅದ್ರಲ್ಲಿ ರೈಟ್ ಇದರಲ್ಲಿ ಇದೆ ಇಲ್ಲ, ಅದು ಹಂಗೆ ಹೆಂಗೆ ನಡೀತಾರೆ ಹಂಗೆ ಕೊಡ್ಬೇಕು ನಾವು ಅಂತ. ಅದಕ್ಕೆ ನಾವು ಏನು ಮಾಡ್ತೀವಿ, ಏನಾದ್ರು ಕೊಡಿ ಅಂದರೆ ಕೊಡಲ್ಲ ಅವರು. ಎಷ್ಟು ಸಿಗುತ್ತೋ ಅಷ್ಟೇ ತಗೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ದುಡಿಮೆ ಇವಾಗ ಕಂಪೇರ್ ಮಾಡಿದ್ರೆ ಮೊದಲಿಗೆ ಇವಾಗ ಕಮ್ಮಿ ಇದೆ ಸರ್. ಮೊದಲು ಜಾಸ್ತಿ ಇತ್ತು ಅಮ್ಮಮ್ಮ ಅಂದ್ರೂ 1500 ರೂಪಾಯಿ ದುಡಿದ್ವಿ. ಖರ್ಚೆಲ್ಲ ಮಾಡಿಕೊಂಡು 1500 ರೂಪಾಯಿ ನಾವು ಜೋಬಲ್ಲಿ ಇಟ್ಕೊಂಡು ಹೋಗ್ತಾ ಇದ್ವಿ. ಇವಾಗ 1000 ರೂಪಾಯಿ ಅಲ್ಲ, 500 ರೂಪಾಯಿ 800 ರೂಪಾಯಿ ದುಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಖರ್ಚೆಲ್ಲ ಮಾಡಿಕೊಂಡು ಉಲ್ಟಾ ನಾವು 500 ರೂಪಾಯಿ 800 ರೂಪಾಯಿ ಹೆಂಗೆ ಸಿಗುತ್ತೋ ಹಂಗೆ ತಗೊಂಡೋಗ್ತಾ ಇದ್ವಿ. ಮನೆಯಲ್ಲಿ ಒಂದು ವೇಳೆ ಊಟ ಇಲ್ಲ ಅಂತಂದ್ರೆ ಹೊರಗಡೆ ಹೋದಾಗ ಊಟಕ್ಕೆ ಎಷ್ಟು ಕೊಡ್ತೀರಾ ಸರ್? ಊಟಕ್ಕೆ ಸರ್ ಒಂದು ಊಟ ಮಾಡ್ಬೇಕಂದ್ರೆ 80 ರೂಪಾಯಿ ಕೊಡ್ಬೇಕು ಇವಾಗ. ಅಲ್ಲಿ ಹೋಗ್ಬಿಟ್ಟಿಕ್ಕೆ ಒಂದು ಟೀ ಕುಡಿಯೋಣ ಅಂತ ಟೀ ಕುಡಿ ಹೋದ್ರೆ ಗ್ಯಾಸ್ ಜಾಸ್ತಿ ಆಗಿದೆ. ನಮಗೆ 10 ರೂಪಾಯಿ ಇತ್ತು, ಇವಾಗ 15 ರೂಪಾಯಿ ಆಗಿದೆ ಟೀ ಕಾಸು. ನಾವು ಕುಡಿಲೇಬೇಕು, ಅಭ್ಯಾಸ. ನಮಗೆ ಕೊಡಲ್ಲ ಅವರು, ನಾವು ಕೇಳಿದ್ರೆ ಕೊಡಲ್ಲ ಅವರು. ನಿಮ್ಮ ಆಟೋದಲ್ಲಿ ಹೋಗಿದ್ದಂತ ಪ್ರಯಾಣಿಕರಲ್ಲಿ ಸಿಗಬಹುದು, ಅಲ್ಲಿ ಕೂಡ ರೆಡಿ ಇರ್ತಾರೆ, ಬಟ್ ನಮಗೆ ಕೊಡಕ್ಕೆ ರೆಡಿ ಇಲ್ಲ. ಯಾರು ಒಬ್ರು ನಮಗೆ ಇದು ಮಾಡಿದ್ರೆ ಅವ್ರು ಕೊಡ್ತಾರೆ. ನಮ್ಮ ಇದು ನೋವು ತಿಳ್ಕೊಂಡು ಇರ್ತಾರಲ್ಲ ಅವ್ರು ಕೊಡ್ತಾರೆ, ಬೇರೆಯವ್ರು ಕೊಡಲ್ಲ. ಅಂದ್ರೆ ಆ ತರ ಗುಡ್ ಹಾರ್ಟ್ ಪರ್ಸನ್ ಸಿಗೋದು ತೀರಾ ರೇರ್ ಇಲ್ಲ ಸರ್. ಈಗ ಯುದ್ಧ ಆಗ್ತಿದೆಯಲ್ಲ, ಆ ಯುದ್ಧ ಸದ್ಯಕ್ಕೆ ನಿಂತಿದೆ ಅನ್ನುವಂಥದ್ದಿದೆ, ಮತ್ತೆ ನಾನು ನಿಲ್ಸಲ್ಲ ಅನ್ನುವಂಥದ್ದು ಟ್ರಂಪ್ ಕಡೆಯಿಂದ ಆಗ್ತಾ ಇದೆಯಂತೆ. ಮತ್ತೆ ಸ್ಟಾರ್ಟ್ ಆದ್ರೆ ಕತೆ ಏನಾಗಾರೆ? ಕತೆ ಎಲ್ಲರೂ ಮನೆ ತಾವ ನಿಲ್ಲಿಸ್ಬಿಟ್ಟು ಗಾಡಿಗಳು ಏನಾರ ಒಂದು ತರಕಾರಿ ಹಾಕೊಂಡು ಹೊಡಿಬೇಕು. ಜೀವನ ನಡಲೇಬೇಕು. ನೋಡಿ, ಇನ್ನು ಬೆಳಿಗ್ಗೆ ನಾವು ಊಟ ಮಾಡಿಲ್ಲ, ಒಂದು ಟಿಫನ್ ತಿಂದ್ರಿ, ಊಟ ಸಿಗ್ತಾ ಇಲ್ಲ, ಹೋಟ್ಲುಗಳು ಊಟ ಸಿಗ್ತಾ ಇಲ್ಲ. ರೇಟ್ ಏನಂದ್ರೆ ಈಗ ಒಂದು ಮಾಮೂಲಿ ಇಲ್ಲಿ ಒಂದು 40 ರೂಪಾಯಿ ತಗೊಂತಿದ್ರು, ಈಗ 60 ರೂಪಾಯಿ ತಗೊಂತಿದ್ದಾರೆ. ಹಂಗಲಿಕ್ಕೆ ಅವ್ರಿಗೂ ವಿಧಿ ಇದೆ, ಇದಿಲ್ಲ, ಕೊಲ್ಲೇಬೇಕು ನಾವು ಹಂಗಲಿಕ್ಕೆ. ಬಟ್ ಇವಾಗ LPG CNG ಎಲ್ಲ ರೇಟ್ಗಳು ಜಾಸ್ತಿ ಆಗಿರುವಂತ ಸಂದರ್ಭದಲ್ಲಿ ಪ್ರಯಾಣಿಕರು ಕೂತ್ಕೊಂಡಾಗ ರೇಟ್ ಕೇಳಲಿಕ್ಕೆ ಕೆಲವರು ತಿಳ್ಕೊಂಡ್ ಕೊಡ್ತಾರೆ, ಕೆಲವ್ರು ಕೊಡಲ್ಲ. ಸರ್ ನಾವೇನ್ ಬುಕ್ ಮಾಡಿದಿರಿ, ನೀವು ಅದು ತಗೊಂಡೋಗಿ ಸರ್ ಅಂತ ಇದ್ದಾರೆ. ಹೋಗೋಷ್ಟಡಿ ಬುದ್ಧವಂತ ಅವ್ನು ನಿಂತ್ಕೊಂಡ್ರೆ ನೆಮ್ಮದಿ ಕಸ್ಟಮರ್, ಹೋಗಿ ಅರ್ಧ ದರಲ್ಲೇ ಕ್ಯಾನ್ಸಲ್ ಮಾಡಿಬಿಟ್ರೆ ಅಲ್ಲಿ ಮನ್ಸಿ ಬೇಜಾರಾಗ್ಬಿಡ್ತಾರೆ. ಇಷ್ಟು ದೂರದಿಂದ 2 ಕಿಲೋಮೀಟರ್ ಪಿಕಪ್ ಹೋಗಿ ನಾವು ಇದು ಮಾಡ್ತಾರಲ್ಲ ಅಂತೇಳಿ ವಿಧಿ ಇಲ್ಲ, ಹೊಡಿಲೇಬೇಕು. ಕೊರೋನಾ ಟೈಮ್ ತುಂಬಾ ಕೆಟ್ಟದಿತ್ತು, ಇವಾಗಿನ ಪರಿಸ್ಥಿತಿ ಕೆಟ್ಟದಾಗಿದೆ ಸರ್. ನನಗೆ ಬಟ್ಟು ಆ ಟೈಮಲ್ಲಿ ನಾನು ಆಟ ಹಾಕಿದ್ದಿಲ್ಲ, ಇರೋದು ಹೇಳ್ಬೇಕು. ನಾನು ಆಟ ಹಾಕಿದ್ದಿಲ್ಲ ಆ ಟೈಮಲ್ಲಿ, ಹೊರಗಡೆ ಜೀವನ ನಡೀತಾ ಇತ್ತು. ಹಾಕಿರೋದು ಇದರಲ್ಲಿ ತುಂಬಾ ಕಷ್ಟ ಇದೆ ಜೀವನ. ಯಾಕಂದ್ರೆ ಇವಾಗ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಎಲ್ಲ ಮಾಡ್ಕೋಬೇಕು. ನಮ್ಮ ಜೀವನ ಕಷ್ಟ ಇದೆ. ನೈಟ್ 3 ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ ಬೆಳಗ್ಗೆ 8 ಗಂಟೆಗೆ 10 ಗಂಟೆಗೆ ಗ್ಯಾಸ್ ನನ್ನ ಗಾಡಿ ಈಚೆ ಕಡೆಗೆ ಬರೋದು. 3 ಕಿಲೋಮೀಟರ್ 2 ಕಿಲೋಮೀಟರ್ ಕ್ಯೂವಲ್ಲಿ ನಿಂತ್ಕೋಬೇಕು. ಗ್ಯಾಸ್ ಕಾಯೋದಾಗಿದೆ. ಪ್ರಯಾಣಿಕರ ಹತ್ರ ಹೆಂಗ ಕೆಲವ್ರು ತಿಳ್ಕೊಂಡ್ ಕೊಡ್ತಾರೆ, ಕೆಲವ್ರು ಕೊಡಲ್ಲ. ನಾವೆಲ್ಲದ್ರಲ್ಲೂ ನೂಕೊಂಡು ಹೋಗ್ಬೇಕು. ಇವಾಗ ವಿಧಿ ಇಲ್ಲ, ಇನ್ನೇನ್ ಮಾಡಕತ್ತೀವಿ. ಎಷ್ಟು ಉಳ್ಸಕ್ ಆಗ್ತಾ ಇದೆ ಈಗ ಸದ್ಯಕ್ಕೆ? ಸರ್ ಈಗ ನಮ್ದು 500 ರೂಪಾಯಿ ಗ್ಯಾಸ್ ಕೊಡೋದ್ರಲ್ಲಿ ನಮ್ಗೆ 300 ರೂಪಾಯಿ ಆಗ್ತಾನೆ. ಏನು ಎಲ್ಲದ್ರಲ್ಲೂ ಸುಧಾರಣೆ ಮಾಡ್ಕೊಂಡು ಹೋಗ್ಬೇಕು. ಒಂದು ಮನೆಯಿಂದ ಆಚೆ ಬಂದ್ರೆ ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ನಿಮ್ಗೆ? ಮನೆಗೆ ಎಷ್ಟು ಎತ್ಕೊಂಡು ಹೋಗ್ತೀರಾ ಅಂತ? ಮನೆಗೆ ಸರ್ ಈಗ ಒಂದಿನ ಆಗುತ್ತೆ, 1000 ಆಗುತ್ತೆ, 1500 ಆಗುತ್ತೆ. ಡಿಫ್ರೆನ್ಸ್ ಹೇಳಲಿಕ್ಕಾಗಲ್ಲ, ಇಷ್ಟೇ ಬಿಸ್ನೆಸ್ ಅಂತ ಹೇಳಕ್ಕಾಗಲ್ಲ. ಇವತ್ತು ನಮ್ ದಿನ ಬಾಡಿಗೆ ನಡೀತೀವಿ, ಇವತ್ತು 1000 1500 ಆಗಿದೆ. ಇನ್ನು ನಾವು ಬೀಳೋದ್ರಲ್ಲೇ ಇದ್ದೀರಿ. ಗ್ಯಾಸ್ ಇರೋರು ಮೆಲ್ಲಕ್ಕೆ ನುಗ್ಕೊಂಡು ಹೋಗ್ಬೇಕು ಅಷ್ಟೇ. ಅಟ್ಲೀಸ್ಟ್ ಮನೆಗೆ ಹೋಗುವಾಗ ಜೀವನಾಂಶಕ್ಕಾದ್ರೂ ಇರುತ್ತೆ ದುಡ್ಡು? ಇರುತ್ತೆ. ಈಗ ಅದೇ 1000 1500 ಹೋಗುತ್ತೆ. ಬಟ್ ನಾಳೆ ಬೆಳಗ್ಗೆ ಹೆಂಗಿದೆ ಪೊಸಿಷನ್ ಗೊತ್ತಿಲ್ಲಲ್ಲ. ಈಗ ನಾಳೆ ಗ್ಯಾಸ್ ಹಾಕ್ಸ್ಬೇಕು ನಾನು ಒಂದು 500 ರೂಪಾಯಿ, ಅದ್ರ 500 ಮನೆ ಕೊಟ್ಟು 1000 ಮನೆ ಕೊಟ್ಟರೆ 500 ಗ್ಯಾಸ್ ಹಾಕ್ಬೇಕಲ್ಲ. ಜೀವನ ಅದ್ ನಡೆಸ್ಬೇಕು. ಜನ ಇದಾರೆ, ಬಟ್ ಯುದ್ಧ ನಿಲ್ಸಲ್ಲ, ಮತ್ತೆ ಪ್ರಾರಂಭ ಮಾಡ್ತೀವಿ ಅನ್ನೋದು ಕೇಳಿ ಬರ್ತಾ ಇದೆ. ಬರ್ತಾ ಇದ್ರೆ ಈಗ ಹಿಂಗೆ ಆದ್ರೆ ಅಂದ್ರೆ ಮುಂದಕ್ಕೆ ದೊಡ್ಡವರು ಏನ್ ಮಾಡ್ತಾರ ಅದು ಗೊತ್ತಿಲ್ಲಲ್ಲ. ಈಗ ನಾವೇನೋ ಮಾತಾಡೋರು ಮಿಡ್ ಕ್ಲಾಸ್ಗಳವರು, ದೊಡ್ಡವ್ರು ಏನ್ ಮಾಡ್ತಾರ ಅವ್ರಿಗೆ ಗೊತ್ತಿರ್ಬೇಕಲ್ಲ ಪ್ಲಾನಿಂಗ್. ನಾವೇನೋ ಒಂದು ಬಾಯಿ ಬಂದಂಗೆ ಮಾತಾಡಕ್ಕಾಗಲ್ಲ ಅದನ್ನ. ಬಟ್ ನಮ್ಮ ಜೀವನ ನಾನು ಸಾಗಿಸ್ಬೇಕು. ಇವತ್ತು ಅವ್ನ ಜೀವನ, ಅವ್ನ ಹೆಂಡತಿ ಮಕ್ಕಳು ಅವ್ನು ಸಾಕ್ಯಂತ, ನನ್ನ ಹೆಂಡತಿ ಮಕ್ಕಳು ನನ್ನ ಜೀವನ ಸಾಗಿಸ್ಬೇಕಲ್ಲ. ಅದೇ ಇದೆ ಸರ್, ಇನ್ನೇನಿಲ್ಲ. ಸಮಸ್ಯೆ ಆಗಿದೆ. ಬಟ್ ಇವತ್ತು ಒಂದು ಟೀ ಅಂಗಡಿಯಲ್ಲಿ ಬೆಳಿಗ್ಗೆ ಟೀ ಕುಡಿಯೋಕೆ ಹೋದ್ರೆ ಒಂದು ಟೀ ಅಂಗಡಿಯನ್ನು ಗುಳಾಡ್ತಾಳೆ, ನಾನು 3000 ರೂಪಾಯಿ ಕೊಟ್ಟು ಬ್ಲ್ಯಾಕ್ ಅಲ್ಲಿ ಸಿಲಿಂಡರ್ ತಂದಿದ್ದೀಣ, ನನ್ನ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತಾನೆ. ಎಷ್ಟೋ ಟೀ 12 ರೂಪಾಯಿ ಮಾರ್ತಾ ಇದ್ದಾರೆ. ಮುಂಚೆಲ್ಲ 10 ರೂಪಾಯಿ ಟೀ ಮಾರೋರು, ಇವಾಗ 12 ರೂಪಾಯಿ ಟೀಗೆ ಕೊಟ್ಟು ಬರ್ತೀವಿ. ಏನು ಮಾಡೋಕ್ಕಲ್ಲ, ಇದೇ ಸಮಸ್ಯೆ ಇದು. ಬಟ್ ಇದು ಸಮಸ್ಯೆ ಏನಂದ್ರೆ ಎಲ್ಲ ಇದು ಯಾರು ದೊಡ್ಡವರೇ ಸುಮ್ಮನೆ ಇದ್ದಾರೆ. ನಮ್ಮ ಮಿಡ್ ಕ್ಲಾಸ್ ಇಲ್ಲಿ ನಾವು ಏನು ಮಾಡಬೇಕು?
ಅದೇ ಸಮಸ್ಯೆ. ಮುಂದಕ್ಕೆ ಬರ್ತಾ ಇಲ್ಲ, ಜನಗಳಿಗೆ ಸೌಲಭ್ಯ ಇಲ್ಲ. ಇವರು ನಡೆಸ್ಕೊಳ್ಳೋದು ಇವರೆಲ್ಲ ಇದು ಮಾಡ್ಕೊಂತಾರೆ. ನಮ್ಮದು ಯಾರು ನೋಡೋರಿಲ್ಲ. ನಮ್ಮ ಬಾಧೆ ನಮ್ಗೆ ಬೀಳಲೇಬೇಕು. ಈಗ ರಾತ್ರಿ 12 ಗಂಟೆವರೆಗೆ ನಮ್ಮ ಡ್ಯೂಟಿ ಆಗೋವ್ರು ಬೀಳಲೇಬೇಕು. ಅದು ಯಾರು ನೋಡೋರು ಅವ್ರಿಗೆ? ಎಲ್ಲೋದ್ರೂ ಗ್ಯಾಸ್ ಸಿಗ್ತಾ ಇಲ್ಲ, ಫುಲ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನು ಮಾಡ್ರು ಎಲ್ಲೋದ್ರೂ 120-110 ರೂಪಾಯಿ ಗ್ಯಾಸ್ ಅಂತ ಇದ್ದಾರೆ. ಎಲ್ಲೋದ್ರೂ ಸಿಗ್ತಾ ಇಲ್ಲ. ಕಷ್ಟ ಮೇಲೆ ಕಷ್ಟ ಆಗ್ತಾ ಇದೆ, ಜೀವನ ಮಾಡೋಕೆ ಆಗ್ತಾ ಇಲ್ಲ. ನಮ್ಮ ಸಮಾಜ ಸೇವಕ ಯಾರು ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಇವರು ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ಬರೀ ಹೇಳ್ತಾನೆ ಇದ್ದಾರೆ ಏನಾದರೂ ಮಾಡ್ತೀವಿ. ಎಲ್ಲರೂ ಹೇಳ್ತಾರೆ 10,000 ರೂಪಾಯಿ ಆಟೋ ಡ್ರೈವರ್ಗೆ ಕೊಡಿ ಅಂತ. ಅವ್ರು 1 ರೂಪಾಯಿ ಕೊಡ್ತಾ ಇಲ್ಲ. ಹೇಳ್ತಾ ಇದ್ದಾರೆ ಮುಗ್ದಿದೆ, ಇನ್ಮೇಲೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಹೌದಾ ಗೊತ್ತಿಲ್ಲ ಸರ್. ನಮ್ದು ಆಟೋ ಡ್ರೈವರ್ ಕಷ್ಟಗಳು ಹೇಳ್ತಾ ಇಲ್ಲ. ನೋಡಿ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ, ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಇವಾಗ ಸ್ವಲ್ಪ ಇದೆ, ಹೋಗಿ ಲೈನಲ್ಲಿ ಇಟ್ಕೊಂಡ್ರೆ 6 ಗಂಟೆ 5 ಗಂಟೆ ಆಗುತ್ತೆ. ಏನು ಮಾಡೋಣ? ಊಟ ಇಲ್ಲ. ಬೆಳಿಗ್ಗೆಯಿಂದ 200 ರೂಪಾಯಿ ಮಾಡಿದ್ದೀವಿ. ಯಾರಿಗೆ ಹೇಳೋಣ, ಯಾರಿಗೆ ಹೇಳ್ಬಾರ್ದು? ಏನು ಮಾಡೋದು? 400-500 ಲಾಸ್ಟು. ಗ್ಯಾಸ್ಗೆ ಹೋಯ್ತಾ ಇದಲ್ಲ 120-105 ರೂಪಾಯಿ. ಅದಕ್ಕೆ ಹೋದ್ಮೇಲೆ ಸಿಗೋದೆ 300-400 ಖರ್ಚು ಕಾಯ್ತದೆ ಅಷ್ಟೇ. ಇನ್ನೇನು ಮಾಡೋದು? ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತಾರೆ ಗ್ಯಾಸ್ಗೋಸ್ಕರ? ಗ್ಯಾಸ್ಗೆ ಹೋದ್ರೆ 6 ಗಂಟೆ, 6 ಗಂಟೆಯಿಂದ 12 ಗಂಟೆ, 1 ಗಂಟೆ. 6 ಗಂಟೆಗೆ ಹೋದ್ರೆ ಒಂದ್ಸಲ 8 ಗಂಟೆ ಆಯ್ತದೆ, 11 ಗಂಟೆ ಆಯ್ತದೆ. ಹಂಗೆ 100-150 ಆಟ ನಿಂತಿರ್ತಾವನೆ. ಸಿದ್ದರಾಮಯ್ಯ ಸರ್ಕಾರ ಗ್ಯಾಸ್ ಮನಕ್ ಹೇಳ್ತಾರೆ, ಗ್ಯಾಸ್ಗೆ ಏನ್ ತೊಂದರೆ ಆಗ್ತಾ ಇಲ್ಲ, ನಾವು ಕೊಡ್ತಾ ಇದೀನಿ ಅಂತ ಅನ್ಬಿಟ್ಟು. ಪರಿಸ್ಥಿತಿ ನೋಡೋರು ಇಲ್ವಲ್ಲ? ಯಾರು ಗೊತ್ತು? ಅವ್ರು ಹೇಳ್ತಾರೆ ಇಲ್ಲಿ ಬಂಕ್ನೂರ್ ಬಿಡ್ಬೇಕಲ್ಲ. ಬಂಕ್ನೂರ್ 120 ಆಗದೆ, 105 ಆಗದೆ, 89 ಸರ್ಕಾರನೇ ಹೇಳಿಲ್ಲ ಅಂತ. ಹೇಳಿಲ್ಲ ಅಂತಂದ್ರೆ ಜಾಸ್ತಿ ಹೆಂಗ್ ಮಾಡ್ತಾರೆ ಅಂತ ಅವ್ರು ಹೇಳ್ದಲ್ಲೇ ಮಾಡಕ್ಕಾಯ್ತದ? ಇವಾಗ ಗಾಡಿ ಪಬ್ಲಿಕ್ ಇಲ್ದೆ ಗಾಡಿ ಓಡ್ಸಕ್ಕಾಯ್ತದ? ಲೈನ್ ಮೇಲೆ ಇದ್ರಿಂದ ತಾನೇ ಓಡ್ಸಕ್ಕಾಗೋದು. ಅವ್ರು ಹೇಳ್ದಲ್ಲೇ ಗ್ಯಾಸ್ ರೇಟ್ ಜಾಸ್ತಿ ಮಾಡಕ್ಕಾಯ್ತದ? ಇರೋದ್ರಲ್ಲಿ ಕಷ್ಟನೇ ಸರ್. ಏನು ಗ್ಯಾಸ್ ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ. ಪ್ರಾಬ್ಲಮ್ಮು. ಈ 2 ವೀಲರು, ಆಟೋ, ಓಲೋ, ಊಬರ್ ಎಲ್ಲ ಬಿಟ್ಟವ್ರೆ. ಭಾಳ ತೊಂದರೆ ಆಗ್ಬಿಟ್ಟಿದೆ. ಜನ ರೋಡಲ್ಲಿ ಹತ್ತೋರೇ ಗೊತ್ತಿಲ್ಲ. ಈ ಫೋನ್ ಮಾಡಿದ್ರೆ ಮನೆ ಮುಂದಕ್ಕೆ ಆಟೋ ಬರ್ತದೆ, ಕಾರ್ ಬರ್ತದೆ, 2 ವೀಲರ್ ಬರ್ತದೆ. ರೋಡ್ ಮೇಲೆ ಯಾರು ಹತ್ತುತ್ತಾರೆ? ಯಾರೋ ದಡ್ಡ ಹತ್ಬೇಕಾದ್ರೆ ನಮ್ಮಂಗೆ ಬುದ್ಧಿ ಇಲ್ದಿದ್ದವರು ಆಟೋ ಅಂತ ಕೇಳ್ಕೊಂಡು ಕಾರು ಕೇಳ್ಕೊಂಡು ಹತ್ಬೇಕಾಗ್ತದೆ. ಹೀಗಾಗಿ ಗ್ಯಾಸು ಬೆಳಿಗ್ಗೆ 6 ಗಂಟೆ ನಿಂತ್ಕೊಂಡು 12-1 ಗಂಟೆ ಆಗಿ ಗ್ಯಾಸ್ ಹಾಕ್ಸ್ಕೊಂಡ್ರೆ ಅದು 100-105. ಒಂದೊಂದು ಕಡೆ ಒಂದೊಂದು ರೇಟು. ಒಂದು ಕಡೆ 100, ಒಂದು ಕಡೆ 105, ಒಂದು ಕಡೆ 110. ಅದು ಕ್ಯೂ ನಿಂತ್ಕೋಬೇಕು. ಕ್ಯೂ ನಿಂತ್ಕೊಂಡು ನೆಮ್ಮದಿ ಇಲ್ಲ. ಅಲ್ಲೇ ಮಧ್ಯಾಹ್ನ ಬಂದು ರೋಡ್ ಮೇಲೆ ಏನು ದುಡಿಯೋಕಾಯ್ತದೆ? ಆದ್ರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಮನೆದು ಇವಾಗ ಬುಕ್ ಮಾಡಿದ್ರೆ 15-20 ದಿವಸ ಆಯ್ತು ಬರೋದು. ಲೈನ್ ಮೇಲೆ ಬರ್ತದೆ ಅಂತಾರೆ. ಟೈಮು ಅವರೇ ಮಾರ್ಕೊಂಡ್ಬಿಡ್ತಾರೆ. ಅದೇ OTP ಬೇರೆ ಬರ್ಬೇಕು. ಇವಾಗ OTP ಬಂದ್ರೆ ಕೊಡೋದು. OTP ಹೇಳ್ಬಿಟ್ಟು ಅವರೇ ಇಸ್ಕೊಂಡಿರ್ತಾರೆ. ನಾವು ಕೇಳಿದ್ರೆ ಬರ್ತಾ ಇದೀವಿ ಅಂತಾರೆ. ಏನೋ ಮನೇಲಿ ಸ್ಟಾಕ್ ಇದ್ರೆ ಅದೃಷ್ಟ, ಇಲ್ಲ ಅಂದ್ರೆ ಅವರು ಒಲೆ ಏನೋ ಸೌದೆ. ಯಾವ ತೊಂದರೆ ಏನು ಎಲ್ಲದಿಂದನೂ ತೊಂದರೆ ಸರ್. ಇಂಥದ್ರಿಂದ ತೊಂದರೆ ಅನ್ನೋದೇನೈತೆ? ಅವ್ರ ಹೆಂಡತಿ ಮಕ್ಳು ಸಾಕೋದು ನೋಡ್ತಾರೋ, ನಮ್ಮ ಹೆಂಡತಿ ಮಕ್ಳು ಸಾಕೋದು ನೋಡ್ತಾರೋ? ನಮ್ಮ ಹೆಂಡತಿ ಮಕ್ಳು ಕಷ್ಟ ಸುಖ ನಾವು ನೋಡ್ಕೋಬೇಕು. ಅದೇ ಆಟೋದವ್ರ ಹೆಂಡತಿ ಮಕ್ಕಳೆಲ್ಲ ಬೀದಿ ಪಾಲ್ ಆಯ್ತಾರೆ. ಸಿದ್ದರಾಮಯ್ಯ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರುತ್ತೆ. ಅದೇ ಸರ್. ಸೈಟು, ಬಂಗ್ಲೆಗಳು 14 ಸೈಟು, ಎಕರೆಗಟ್ಟಲೆ ಜಮೀನು, ಕೋಟಿ ದುಡ್ಡು. ಅದೇ ಹಿಂದುಳಿದ ಜನಾಂಗದೆಲ್ಲ ದುಡ್ಡು ಹೊಡೆದ್ಬಿಟ್ರು. 1,85,00,000 ಕೋಟಿ ನಾವು ಹೊಡೆದಿದ್ದು. ಎಷ್ಟು ಬಿಡಿ ಅವ್ರು ಬಿಟ್ಟಿದ್ದಲ್ರಿ, ನಾವು ಟ್ಯಾಕ್ಸ್ ಕಟ್ಟಿರೋ ದುಡ್ಡು. ಗ್ಯಾಸ್ ಕೂಡ ಹುಡ್ಕೊಳ್ಳೋದು ಆಗ್ಬಿಟ್ಟಿದೆ. ಹೌದು. ನಿನ್ನೆ ಮೂಡಲಪಾಳ್ಯದಲ್ಲಿ ಆಲ್ಮೋಸ್ಟ್ 3 ಅವರ್ ನಿಂತ್ಕೊಂಡ್ವಿ. 99 ರೂಪಾಯಿ ಗ್ಯಾಸಲ್ಲಿ 3 ಅವರ್ ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊಂಡು ಅಲ್ಲಿಗೆ ಸರಿ ಆಯ್ತು. ನಿನ್ನೆ ಭಾನುವಾರ ಕತೆ. ಹಿಂಗಾದ್ರೆ ಏನ್ ಮಾಡೋದು? ಜೀವನ ಹೆಂಗ್ ಮಾಡೋದು? ಗ್ಯಾಸ್ ಸಂಪಾದನೆ ಮಾಡಿದಾಗ ಬರೀ ಗ್ಯಾಸ್ ಹಾಕ್ಸು ಮನೆಗೆ ಹೋಗೋನ ತರ ಆಗೋಗದೆ. ಇಲ್ಲ, ಬಿಟ್ಟಿ ಟ್ರಿಪ್ ಆಗ್ಬಿಟ್ಟದೆ. ಸುಮ್ನೆ ಬಿಟ್ಟಿ ಕೆಲಸ ಮಾಡಂಗ ಆಗೋಗದೆ. ಏನಂತಾರೆ? ನಾವೇನಪ್ಪ ಮಾಡೋಣ? ನಾವೇನ್ ಮಾಡೋಣ? ನಾವೇನ್ ಮಾಡ 1 ರೂಪಾಯಿ ಜಾಸ್ತಿ ಕೊಡಲ್ಲ. ಕೇಳಿದ್ರೆ ಕಾನೂನು ಮಾತಾಡ್ತಾರೆ. ಮೀಟರ್ ಹಾಕು, ಮೀಟರ್ ಇಲ್ವಾ? ಏನ್ ನಿಮ್ಗೆ ಮೋದಿ ಜಾಸ್ತಿ ಮಾಡ್ಬಿಟ್ಟವ್ರ? ಸಿದ್ದರಾಮಯ್ಯ ಜಾಸ್ತಿ ಮಾಡ್ಬಿಟ್ಟವ್ರ? ನಾವೇನ್ ಮಾಡೋಣ? ಅದ್ರಲ್ಲಿ ತಿಂದು ಬರ್ತಾರೆ. ಅದ್ರಲ್ಲಿ ಜಾಸ್ತಿ ಎಕ್ಸ್ಟ್ರಾ ಕೊಟ್ಟು ನಮ್ಗೆ 1 ರೂಪಾಯಿ ಕೊಡಲ್ಲ ಜಾಸ್ತಿ. ಒಂದು ಬಂಕಲ್ 120, ಒಂದು ಬಂಕಲ್ 130 ಆ ತರ ಮಾಡಿದ್ದಾರೆ. ಬಟ್ ಬೆಳಗ್ಗೆ ಒಂದು 2 hours 3 hours ಗ್ಯಾಸ್ ಹಾಕ್ತಾರೆ. ತಿರ್ಗಾ ಮಧ್ಯಾಹ್ನ ಹೊತ್ತು ಕ್ಲೋಸ್ ಮಾಡ್ತಾರೆ. ಒಂದು ಬಂಕಲ್ಲಿ ನಮಗೆ 400 ರೂಪಾಯಿ 300 ರೂಪಾಯಿ ಅಂತ ಗ್ಯಾಸ್ ಹಾಕ್ತಾರೆ ಸರ್. ಅದು ನಮಗೆ ಒಂದು ಮಧ್ಯಾಹ್ನವರೆಗೂ ಓಡಿಸ್ಬೋದು. ಅದಕ್ಕೆ ಮೇಲೆ ನಮ್ಮ ಜೀವನ ಸರ್. ಅದಕ್ಕೆ ಮೇಲೆ ನಮಗೆ ಓಡಿಸ್ಬೇಕಾದ್ರೆ ತಿರ್ಗಾ ಗ್ಯಾಸ್ ಕ್ಯೂ ನಿಂತ್ಕೋಬೇಕಾಯ್ತದೆ. ನಾವು ದುಡಿಯೋದಾ ಇಲ್ಲ ಗ್ಯಾಸ್ ಹಾಕ್ಸ್ಕೊಳ್ಳೋಕ್ಕೆ ಟೈಮ್ ಹೊಂಟೋಯ್ತದೆ.
ಅದು ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ಸರ್ ಇವಾಗ ಅಲ್ಲಲ್ಲಿ ಕ್ಯೂ ನಿಂತವ್ರಲ್ಲ ಸರ್, ಅದು ಇವಾಗ ಸರ್ಕಾರಕ್ಕೆ ಗೊತ್ತಿದ್ರೇನು ಆ ತರ ಮಾತು ಹೇಳ್ತಾರೆ. ಅವ್ರನ್ನ ಕೇಳಿದ್ರೆ ಅವರು ಕೇಂದ್ರದ ಮೇಲೆ ಹಾಕ್ತಾರೆ, ಕೇಂದ್ರದನ್ನ ಕೇಳಿದ್ರೆ ಅವರು ರಾಜ್ಯದ ಮೇಲೆ ಹಾಕ್ತಾರೆ ಸರ್. ಅವ್ರವ್ರು ಒಂದೇನೆ. ಇಲ್ಲಿ ಪ್ರಾಬ್ಲಮ್ ಅಲ್ಲಿರೋದು ನಮ್ಮ ಆಟೋ ಡ್ರೈವರ್ಸ್. ನಿಮ್ ಕಷ್ಟಕ್ಕೆ ಕಣ್ಣೀರ್ ಹಾಕ್ತಿರೋದು ಗೃಹ ಸರ್ಜೆ ನೆನ್ನೆ ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೆ ಆಟೋ ಚಾಲಕರು ತುಂಬಾ ಕಷ್ಟ ಪಡ್ತಾ ಇದಾರೆ. ಸರ್ಕಾರ ಹೌದು ಸರ್, ಇಲ್ಲಿ ಎಲ್ಲೋ ಒಂದು 25 lakhs ಏನೋ ಕೊಟ್ಟರು ಆಟೋ ಡ್ರೈವರ್ಸ್ಗೇನೋ ಗ್ಯಾಸ್ 500 ರೂಪಾಯಿಗೆ ಫ್ರೀ ಹಾಕ್ಸ್ತಾ ಇದ್ದಾರೆ ಅಂತ ಹೇಳಿದ್ರು ಸರ್. ಆ ಥರ ಒಬ್ರು ಮಾಡಿದ್ರೆ ಸಾಕಾಗಲ್ಲ ಸರ್, ಎಲ್ಲರೂ ಮಾಡಬೇಕು. ನಮ್ಮ ಕೈಯಲ್ಲೂ ಏನಾದರೂ ಜಾಸ್ತಿ ಇದ್ರೆ ನಾವು ಮತ್ತವ್ರಿಗೆ ಸಹಾಯ ಮಾಡ್ಬೇಕು ಸರ್. ಸಹಾಯ ಮಾಡಿ ಗ್ಯಾಸ್ಗೆ ಏನೋ ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ. ಬೆಂಗಳೂರಿನಿಂದ ಆಟೋ ಚಾಲಕರಿಗೆ ಇದರಿಂದ ಸಿಕ್ಕಾಪಟ್ಟೆ ತೊಂದರೆ ಆಯ್ತಾ ಅಂತ? ಹೌದು ಸರ್, ತುಂಬಾ ಯುದ್ಧದಿಂದಾನೇ ತೊಂದರೆ ಆಗಿರೋದು ಸರ್. ಇವಾಗ ರಷ್ಯಾದಿಂದ ನಮ್ಗೆ ಬರ್ತಾ ಇರೋದು ಸರ್. ಇವಾಗ ನಮ್ಗೆ ಇರಾನಲ್ಲಿ ಇದು ಕ್ಲೋಸ್ ಮಾಡಿದ್ದಾರೆ, ಆಲ್ಮೋಸ್ಟ್ ಸ್ಟ್ರೈಟ್ ಕ್ಲೋಸ್ ಮಾಡಿದ್ದಾರೆ. ಅದರಿಂದ ಯಾವುದು ಬರ್ತಾ ಇಲ್ಲ ಸರ್. ನಮ್ಗೆ ಬರ್ತಾ ಇರೋದಲ್ಲ ರಷ್ಯಾದಿಂದ. ರಷ್ಯಾದವರಾದ್ರೂ ಅಷ್ಟಾದ್ರೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಅಮೇರಿಕಾದವರು ಇವಾಗ ಯುದ್ಧ ನಿಲ್ಸಲ್ಲ ಅಂತ ಹೇಳಿದ್ದಾರೆ ಸರ್. ಅದು ಮುಂದಕ್ಕೆ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ ಬಂದಾಗೋ ಸಾಧ್ಯತೆಗಳಿದಾವ ಅಂತ? ಹೌದು ಸರ್, ತುಂಬಾ ಜನ ಹಂಗೆ ಹೇಳ್ತಾ ಇದ್ದಾರೆ. ಪೆಟ್ರೋಲು ಡೀಸೆಲು ಎಲ್ಲಾನು ಇನ್ನೊಂದು 5-10 days ಬಂದಾಗುತ್ತೆ ಅಂತಾನೆ ಹೇಳಿದ್ದಾರೆ. ಅದ್ ಮುಂಚೆ ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. ಹಿಂಗೆ ಆದ್ರೆ ಜನರ ಪರಿಸ್ಥಿತಿ ಹಿಂಗೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಗೌರ್ಮೆಂಟ್ ಏನಾದ್ರು ನಮ್ಗೆ ಅಂತ ಏನಾದ್ರು ಇದ್ ಮಾಡ್ಬೇಕು ಸರ್. ನಂಬಿಕೆ ಇದೆಯಾ ಸರ್ಕಾರದ ಮೇಲೆ? ಸರ್ ನಂಬಿಕೆ ಅಂದ್ರೆ ಅವ್ರು ಮಾಡ್ಬೇಕು ಸರ್. ನಂಬಿಕೆ ಅಂದ್ರೆ ಇವಾಗ ನಾವು ಪ್ರೊಟೆಸ್ಟ್ ಮಾಡಿದ್ರೆ ಏನ್ ಮಾಡಿದ್ರು ಇವಾಗ ಗೌರ್ಮೆಂಟ್ ಡಿಸೈಡ್ ತಗೋಬೇಕು. ನಾವು ಪ್ರೊಟೆಸ್ಟ್ ಮಾಡಿದ ತಕ್ಷಣ ಅವ್ರು ಡಿಸೈಡ್ ತಗೊಳ್ತಾರೆ ಅಂತ ಏನು ಇಲ್ಲ. ಹೌದು, ಇವಾಗ ಎಲ್ಲಾ ಸಮಯದಲ್ಲೂ ಒಂದೇ ತರ ಇರ್ಬೇಕು ಸರ್. ಇವಾಗ ಅವ್ರಿಗೆ ವೋಟ್ ಹಾಕ್ಸ್ಬೇಕಂದ್ರೆ ಮಾತ್ರ ನಮ್ಮ ಆಟೋ ಡ್ರೈವರ್ಸ್ ಬೇಕು, ಇಂಥ ಸಮಯದಲ್ಲಿ ಆಟೋ ಡ್ರೈವರ್ಸ್ ಬೇಡ ಅಂತ. ನಮ್ಗೆ ಇವಾಗಿಂತ ಲಾಕ್ಡೌನ್ ಅಲ್ಲೇ ಪರವಾಗಿಲ್ಲ ಸರ್. ಲಾಕ್ಡೌನ್ ಅಲ್ಲೇ ಏನಾದ್ರು ಒಂದು ದುಡಿತಾ ಇದ್ವಿ. ಇವಾಗ ತುಂಬಾ ಕಷ್ಟ ಆಗಿದೆ ನೋಡಿ. ಬೆಳಗ್ಗೆಯಿಂದ ಇವಾಗ ಬೆಳಗ್ಗೆ 300 ರೂಪಾಯಿ 400 ರೂಪಾಯಿ ಗ್ಯಾಸ್ ಹಾಕ್ಸಿದ್ವಿ. ಅದು 3 kilometer ತಳ್ಕೊ ಬಂದಿದ್ವಿ, ಗ್ಯಾಸ್ ಸಿಕ್ಕಿಲ್ಲ ಅಂತ. ಯಾವುದೋ ಒಂದು ಬಂಕಲ್ಲಿ ಹಾಕ್ತಾರೆ. 300 ರೂಪಾಯಿ ಗ್ಯಾಸ್ ಹಾಕ್ಸ್ಬಿಟ್ಟು ಇವಾಗ ಒಂದು ಬಾಡಿಗೆ ಹೋಗಿ ಬಂದ್ರೆ 300 ರೂಪಾಯಿ ಗ್ಯಾಸು ಅಪ್ ಅಂಡ್ ಡೌನ್ ಒಂದು 30 kilometer ಓಡಿಸೋದು ಖಾಲಿ ಸರ್. ಆಮೇಲೆ ತಿರ್ಗಾ ಹೋಗಿ ಕ್ಯೂ ನಿಂತ್ಕೋಬೇಕು, ಇಲ್ಲ ಗ್ಯಾಸ್ಗಳು ಸಿಗಲ್ಲ. ಅದೇ ಪ್ರಾಬ್ಲಮ್ ಆಗಿದೆ. ಎಲ್ಲರೂ ಜೀವನ ಮಾಡಬೇಕು, ಬೇರೆ ಬೇರೆ ದಾರಿಗಳಿದಾವೆ. ಬಟ್ ಆಟೋ ಚಾಲಕರಿಗೆ ಇದೊಂದೇ ದಾರಿ ಇದೆ, ಹೌದಲ್ಲ? ಬೇರೆ ದಾರಿ ಅಂತೂ ಇಲ್ಲ. ರ್ಯಾಪಿಡೋ, ಓಲಾ, ಊಬರ್ 3 ಇದಾವೆ, ಒಂದಂತ ಅಲ್ಲ. ಜನ ಏನ್ ಮಾಡ್ತಾ ಇದಾರೆ, ರ್ಯಾಪಿಡೋ ಮಾತ್ರ ಇದ್ ಮಾಡ್ತಾ ಇದಾರೆ. ಓಲಾ ಊಬರ್ ಬಗ್ಗೆ ಮಾತಾಡೋದೇ ಇಲ್ಲ ಯಾರು. ಕೋಟೆ ಅನುಮತಿ ಕೊಟ್ಬಿಟ್ರಲ್ಲ ತಿನ್ಲಿಕ್ಕೆ, ಅದೊಂದು ಉದಾಹರಣೆ ಅನ್ಸಲ್ಲ? ಹೌದು. ಯಾರು ಏನ್ ಕೊಟ್ರಿ ಏನ್ರಿ? ಪೊಲೀಸು ಮತ್ತೆ ರಾಜಕೀಯದವರೆಲ್ಲ ಒಂದಾಗ್ತಾ ಇದಾರೆ. ಅವ್ರ ಮುಂದೆ ಯಾರು ಏನ್ ಮಾಡಬೇಕು, ಹೌದಲ್ಲ? ಒಟ್ಟಲ್ಲಿ ಈಗ ಕೊರೋನಾಗಿಂತ ದುಷ್ಪರಿಣಾಮ ಇವಾಗ ಹೊಡೆತ ಬೀಳ್ತಾನೆ ಅನ್ಸಲ್ವಾ? ಬಹಳ ಹೊಡೆತ ಬಿದ್ದಿದೆ. ಇವತ್ತು ನೋಡಿ ನಮ್ಮ ಆಟೋ ಡ್ರೈವರ್ಗಳಿಗೆ ಏನ್ ಬುದ್ಧಿ ಇದೆ ಅಂದ್ರೆ, ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಲೈನ್ ಗಟ್ಲೆ ಹೋಗ್ತಾರೆ, ಕಿಲೋಮೀಟರ್ ಗಟ್ಲೆ ಹೋಗ್ತಾರೆ. ಬಟ್ ಯಾವ್ದನ ಒಂದು ಸ್ಟ್ರೈಕ್ ಮಾಡೋದಕ್ಕೆ ಒಬ್ರು ಬರೋದಿಲ್ಲ. ಖಂಡಿತ ಸ್ಟ್ರೈಕ್ ಏನಕ್ಕ ಇದೆ ಅಂತ ಅಂದ್ಬಿಟ್ಟು ಅರ್ಥ ಆಗ್ಬಿಟ್ರೆ ಸಾಕಾಗ್ತಿತ್ತು ಅನ್ಸುತ್ತೆ. ಇವಾಗ ಎಷ್ಟು ಗ್ಯಾಸ್ಗೆ ಇದು ಪರದಾಡ್ಕೊಂಡು ಹೋಗ್ತಾ ಇದಾರೋ ಅದೇ ರೀತಿ ಬಂದ್ಬಿಟ್ರೆ ಆಟೋದವ್ರು ಎಲ್ಲಾರು ನಿಜವಾಗ್ಲೂ ಈ ಪರಿಹಾರ ಒಂದು ಭಯ ಹುಟ್ಟುತ್ತೆ. ಬರೋದಿಲ್ಲ ಯಾರು. ಪರಿಹಾರ ಕೂಡಲೇ ಸೃಷ್ಟಿ ಮಾಡ್ಕೊಳ್ಬಹುದು ನೀವೇ. ಹೌದು, ಯಾರು ಅದಕ್ಕೆ ತಲೆನೇ ಹಾಕೋದಿಲ್ಲ. ಅವ್ರಾಯ್ತು, ಅವ್ರ ಜೀವನ ಆಯ್ತು, ಇಷ್ಟು ನೋಡ್ಕೊಂಡು ಹೋಗ್ತಾ ಇದೆ. ಹಂಗಾಗಿ ಎಲ್ಲಾರು ಸುಮ್ನೆ ಯಾರು ಏನ್ ಮಾಡ್ತಾರೆ ಅನ್ನೋ ಮೂವ್ಮೆಂಟ್ಗೆ ಜೀವನ ನಡೀತಾ ಇದೆ ಅಷ್ಟೇ.